ಆತ್ಮೀಯರೇ ಎಲ್ರಿಗೂ ನಮಸ್ತೆ. LBA ಲೆಸನ್ ಪ್ಲ್ಯಾನನ್ನು ಆನ್ಲೈನ್ನಲ್ಲಿ ಯಾವ ರೀತಿ ಎಂಟ್ರಿ ಮಾಡ್ತಕ್ಕಂಥದ್ದು, ಆನಂತರ ಅಂಕಗಳನ್ನ ಅಸೆಸ್ಮೆಂಟ್ ಮಾರ್ಕ್ಸ್ನ ಯಾವ ರೀತಿ ಆನ್ಲೈನ್ನಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದಷ್ಟು ವಿಚಾರ ನೋಡೋಣ. ಮೊಬೈಲ್ನ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ತೀನಿ. ಇಲ್ಲಿ ಸರ್ಚ್ ಆಪ್ಷನಲ್ಲಿ sts.karnataka.lba ಅಂತ ಟೈಪ್ ಮಾಡಬೇಕು. ಆ ಒಂದು ವೆಬ್ಸೈಟ್ಗೆ ಹೋಗಬೇಕು ಅಂದರೆ sts.karnataka.lba ಅಂತ ಇಲ್ಲಿ ಈ ರೀತಿಯಾಗಿ ವೆಬ್ಸೈಟ್ ಸಿಗುತ್ತೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಈ ಒಂದು ವೆಬ್ಸೈಟ್ ಏನು ಬ್ಲೂ ಕಲರ್ ಕಾಣಿಸ್ತಾ ಇದೆ, ಇದರ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಲಾಗಿನ್ ಆಗಲಿಕ್ಕೆ ಬರುತ್ತೆ. ಇಲ್ಲಿ ಟೀಚರು ಸ್ಯಾಟ್ಸ್ ಯೂಸರ್ ಅಂತ ಐತೆ. ಸ್ಯಾಟ್ಸ್ ಯೂಸರ್ ಅಂದರೆ HM ಲಾಗಿನ್ ಆಗಿ ಅಪ್ರೂವಲ್ ಕೊಡ್ತಕ್ಕಂಥದ್ದು. ಇಲ್ಲಿ ಟೀಚರ್ನ ತೆಗೆದುಕೊತೀನಿ. KGD ನಂಬರ್ ಕೊಟ್ಬಿಟ್ಟು ಸೆಂಡ್ OTP ಕೊಡಬೇಕು. KGD ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ಆನಂತರ OTP ಇಂಥ ನಂಬರ್ಗೆ ಸೆಂಡ್ ಆಗಿದೆ ಅಂತ ಕೊನೆ 4 ನಂಬರ್ನ ಅಲ್ಲಿ ಗ್ರೀನ್ ಒಂದು ಬಾಕ್ಸಲ್ಲಿ ತೋರಿಸುತ್ತೆ. OTPನ ಇಲ್ಲಿ 6 ಸಂಖ್ಯೆ OTPನ ಎಂಟ್ರಿ ಮಾಡಿ ವೆರಿಫೈನ ಕೊಡಬೇಕು. OTP ಈ ರೀತಿಯಾಗಿ 6 ನಂಬರ್ ಬರುತ್ತೆ. ಅದನ್ನು ಇಲ್ಲಿ ಟೈಪ್ ಮಾಡಿ ವೆರಿಫೈ OTPನ ಕೊಟ್ಟರೆ ನಂತರ ನಮ್ಮದು ಲಾಗಿನ್ ಆಗುತ್ತೆ. ಯಾವ ಶಿಕ್ಷಕರ ಹೆಸರು ಬರುತ್ತೆ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು. ನಂತರ ಇಲ್ಲಿ ಮೇಲೆ 3 ಅಡ್ಡಗೆರೆ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಯ್ನ್ ಆಪ್ಷನ್ಗಳಿದ್ದಾವೆ. ಟೀಚರ್ ಪ್ರೊಫೈಲ್ ಇದೆ, ಲೆಸನ್ ಪ್ಲ್ಯಾನ್ ಇದೆ, LBA ಇದೆ. LBA ಅಂಕಗಳನ್ನ ಎಂಟ್ರಿ ಮಾಡಲಿಕ್ಕಿದೆ. ಬ್ರಿಡ್ಜ್ ಕೋರ್ಸಿಂದು ವರ್ಕ್ ಆಗಲ್ಲ. ಸೊ ಇಲ್ಲಿ ಪಕ್ಕದಲ್ಲಿ ಸೈಡಲ್ಲಿ ಒಂದು ಡೆಸ್ಕ್ಟಾಪ್ ಸೈಟ್ ಒಂದು ಆನ್ ಮಾಡ್ಕೊಳ್ಳಿ. ಏಕೆಂದರೆ ಫುಲ್ ಸ್ಕ್ರೀನು ಕಾಣಿಸುತ್ತೆ. ಮೇಲೆ 3 ಚುಕ್ಕಿ ಸೆಲೆಕ್ಟ್ ಮಾಡ್ಕೊಂಡು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡಿಕೊಂಡ್ರೆ ಫುಲ್ ಸ್ಕ್ರೀನು ನಮಗೆ ನೋಡಲಿಕ್ಕೆ ಸರಿಯಾಗುತ್ತೆ. ಇಲ್ಲಿ ನಾನು ಲೆಸನ್ ಪ್ಲ್ಯಾನ್ನ ಎಂಟ್ರಿ ಮಾಡೋದನ್ನ ಫಸ್ಟು ತಗೋತೀನಿ. ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲಲ್ಲಿ ಇಲ್ಲಿ ಸೈಡಲ್ಲಿ ಒಂದು ಕ್ಲಿಕ್ ಮಾಡಿದರೆ ಅದು ಮೇನ್ ಹೋಗುತ್ತೆ. ಇಲ್ಲಿ ಮಂತ್ ಇದೆ. ಮಂತನ್ನು ನಾವು ಇಲ್ಲಿ ಲೆಫ್ಟ್ ಟು ರೈಟು ಕ್ಲಿಕ್ ಮಾಡೋದ್ರ ಮುಖಾಂತರ ಚೇಂಜ್ ಮಾಡ್ಕೋಬೋದು. ಮಂತನ್ನು ಯಾವ ಮಂತು ಬೇಕೋ ನಮಗೆ ಆ ಮಂತನ್ನ ಲೆಸನ್ ಪ್ಲ್ಯಾನ್ ಯಾವುದ್ರದ್ದು ಮಾಡ್ತಾಯಿದ್ದೀವಿ, ಹಳೇದು ಮಾಡಬೇಕು ಅಂದರೆ ಹಿಂದಿನ ತಿಂಗಳಿಗೆ ಹೋಗಿ ಮಾಡಬಹುದು. ಇಲ್ಲಿ ಮಾಡಿರೋ ಅಂಥದ್ದು ಇಲ್ಲಿ ಗ್ರೀನ್ ಕಲರಲ್ಲಿ ಯೆಲ್ಲೋ ಕಲರಲ್ಲಿ ಶೋ ಆಗುತ್ತೆ. ಇದಾಗಿದೆ ಅಂತ, ಇದು ಮಾಡಿರೋ ಅಂಥದ್ದು ಆ ಡೇಟಲ್ಲಿ ನಾವು ಇದೊಂದು ಲೆಸನ್ ಪ್ಲ್ಯಾನನ್ನು ಮಾಡಿದ್ದೀವಿ ಅಂತ ಕನ್ಫರ್ಮ್ ಮಾಡ್ಕೋಬೋದು. ಇಲ್ಲಿ ಮಾಡಬೇಕು ಅಂದರೆ ಯಾವ ಡೇಟ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ರೀತಿಯಾಗಿ ಫ್ಲಾಪಿ ಬರುತ್ತೆ. ಲೆಸನ್ ಪ್ಲ್ಯಾನನ್ನು ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ಬರುತ್ತೆ. ಲೆಸನ್ ಪ್ಲ್ಯಾನ್ ಎಂಟ್ರಿ ಮಾಡೋಕ್ಕೆ ಫ್ರಮ್ ಡೇಟು ಟು ಡೇಟ್ ಅಂತ ಕೇಳುತ್ತೆ. ಅಂದರೆ ಒಂದು ಲೆಸನ್ ಪ್ಲ್ಯಾನ್ ಯಾವ ಡೇಟಿಂದ ಯಾವ ಡೇಟ್ವರೆಗೂ ನಾವು ಮೇಂಟೈನ್ ಮಾಡ್ತೀವಿ ಅಂತ. ಮೀಡಿಯಮ್ಮು, ಕ್ಲಾಸು, ಗ್ರೂಪು, ಸಬ್ಜೆಕ್ಟು, ಚಾಪ್ಟರ್ಸು, ಲರ್ನಿಂಗ್ ಔಟ್ಕಮ್ಸು, ಇನ್ನು ಟೀಚಿಂಗ್ ಏಡ್ಸ್ ಏನು ಯೂಸ್ ಮಾಡ್ತೀವಿ, ಇನ್ನು ಏನು ಕಂಟೆಂಟ್ ಏನಿದೆ ಅದನ್ನು ಕೊಡಬೇಕು. ಇಲ್ಲಿ +2 ಕ್ಲಾಸನ್ನು 7ನೇ ಕ್ಲಾಸನ್ನು ತೆಗೆದುಕೊತೀನಿ. 7ನೇ ಕ್ಲಾಸು ಲ್ಯಾಂಗ್ವೇಜ್ ಗ್ರೂಪ್ ಬಂದು ಕನ್ನಡ, ಇಂಗ್ಲೀಷ್, ಹಿಂದಿ ಆಗಿರುತ್ತೆ. ಅದನ್ನು ತೆಗೆದುಕೋಬೇಕು. ಇನ್ನು ಇದು ಸಬ್ಜೆಕ್ಟು ಯಾವ ಸಬ್ಜೆಕ್ಟ್ ನಾವು ಮಾಡ್ತೀವಿ, ಕನ್ನಡ, ಇಂಗ್ಲೀಷು, ಹಿಂದಿ, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸ್ ತೆಗೆದುಕೊಳ್ತೀನಿ. ಇಲ್ಲಿ ಚಾಪ್ಟರು ಸೋಷಿಯಲ್ ಸೈನ್ಸಲ್ಲಿ ಇಲ್ಲಿ ಎಲ್ಲ ಇಂಗ್ಲೀಷಲ್ಲಿದೆ. ಅದನ್ನು ಕನ್ನಡದಲ್ಲಿ ಗೊತ್ತಿದ್ದರೆ ಅದನ್ನ ಇಂಗ್ಲೀಷಲ್ಲಿ ಅನಾಲಿಸಿಸ್ ಮಾಡ್ಬೋದು. ಇಂಥ ಚಾಪ್ಟರ್ಸ್ ಅಂತ ಯಾವುದೋ ಒಂದು ನಮಗೆ ಈಗ ಯಾವ್ದು ಮಾಡಬೇಕು ಅನಿಸುತ್ತೆ ಆ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು ಲರ್ನಿಂಗ್ ಔಟ್ಕಮ್ನ ಅಲ್ಲಿ ಸ್ಟಾರ್ ಮಾರ್ಕ್ ಏನಿದೆ ಅದನ್ನೆಲ್ಲ ಕಂಪಲ್ಸರಿ ಫಿಲ್ ಮಾಡಲೇಬೇಕು. ಇನ್ನು ಟೀಚಿಂಗ್ ಏಡ್ಸು ಟೂಲ್ಸ್ ಯೂಸ್ಡ್ ಅಂತ, ಈಗ ಏನೋ ಗ್ಲೋಬು, ಚಾರ್ಟು ಅಥವಾ ಏನಾದರೂ ನಮ್ಮದೇ ಆದ ಮೇಕಿಂಗ್ ಮಾಡ್ತೀವಿ ಅದನ್ನು ಯೂಸ್ ಮಾಡ್ಬೋದು. ಇನ್ನು ಇದರಲ್ಲಿ ಆ್ಯಕ್ಟಿವಿಟಿಗಳಲ್ಲಿ ಒಂದು ಪ್ರಿಪರೇಟರಿ ಆ್ಯಕ್ಟಿವಿಟಿ, ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಮತ್ತು ಕ್ಲೋಸಿಂಗ್ ಆ್ಯಕ್ಟಿವಿಟಿ ಏನು ಮಾಡ್ತೀವಿ ಅದನ್ನು ಯಾವುದ್ರಲ್ಲಿ ಮಾಡ್ತೀವಿ, ರೋಲ್ ಪ್ಲೇನೋ ಅಥವಾ ಗ್ರೂಪ್ ಡಿಸ್ಕಷನ್ನ ಏನು ಮಾಡ್ತೀವಿ ಅದನ್ನು ಈ ಚೆಕ್ ಬಾಕ್ಸು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸೇವ್ ಇದೆ, ಈ ಸೇವನ್ನು ಕೊಡಬೇಕು. ಮತ್ತು ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತ ಇದೆ, ಇದನ್ನು ಟೈಪ್ ಮಾಡಬೇಕು. ಒಂದಷ್ಟು ಮಾಹಿತಿ ಇನ್ಫಾರ್ಮೇಷನ್ ಕೊಟ್ಟು ಡು ಯು ವಾಂಟ್ ಸೇವ್ ಅಂತ ಕೇಳುತ್ತೆ. ಮತ್ತು ಸೇವನ್ನು ಕೊಡಬೇಕು. ಇದು ಸೇವ್ ಕೊಟ್ಟ ಮೇಲೆ ನಮಗಿಲ್ಲಿ ಇದರಲ್ಲಿ ಯೆಲ್ಲೋ ಕಲರಲ್ಲಿ ತೋರಿಸುತ್ತೆ 4ನೇ ತಾರೀಕು, ಆಗಸ್ಟ್ 4ನೇ ತಾರೀಕು ಎಂಟ್ರಿ ಮಾಡಿದೆ. ಸೊ ಅಲ್ಲಿ ಆ ಡೇಟಲ್ಲಿ ನಮಗೆ ಈ ರೀತಿಯಾಗಿ ತೋರಿಸುತ್ತೆ ಎಂಟ್ರಿ ಮಾಡಿದ್ದೀವಿ ಅಂತ. ಇದನ್ನು HM ಲಾಗಿನ್ನಲ್ಲಿ ಮತ್ತೆ ಅಪ್ರೂವಲ್ ಮಾಡಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೆಸನ್ ಪ್ಲ್ಯಾನ್ನ ನಂತರ ಮತ್ತೆ ಇಲ್ಲಿ ಮಾರ್ಕ್ಸ್ನ ಎಂಟ್ರಿ ಮಾಡೋಕ್ಕೆ ಮತ್ತೆ ಇಲ್ಲಿ ಮೇನ್ 3 ಅಡ್ಡಗೆರೆ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ಅಸೆಸ್ಮೆಂಟ್ ಅಂತ ಇದೆ. ಅಸೆಸ್ಮೆಂಟಲ್ಲಿ LBA ಅಂತ ಇದೆ. ಈ LBA ಮೇಲೆ ಕ್ಲಿಕ್ ಮಾಡಬೇಕು. LBA ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟು ಸಹ ನೋಡ್ಬೋದು ನಾವು ಮಾಡಿದ ಮೇಲೆ. ಸೊ LBA ಇದ್ರ ಮೇಲೆ ಇಲ್ಲಿ ಸೈಡಲ್ಲಿ ಇಲ್ಲಿ ಕ್ಲಿಕ್ ಮಾಡಿದರೆ ಇದು ಮೇನ್ ಆಪ್ಷನ್ ಏನಿದೆ ಅದು ಆ ಕಡೆ ಸರಿಯುತ್ತೆ. ಈ ಸೈಡಲ್ಲಿ ಕ್ಲಿಕ್ ಮಾಡ್ಕೊಂಡು ನಾವು ಫುಲ್ ಪೇಜನ್ನು ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ, ಆ್ಯಕ್ಟಿವಿಟಿ ಎಂಟ್ರಿ ಮಾಡೋಕ್ಕೆ ನೋಡ್ಬೋದು. ಇಲ್ಲಿ ಕೆಳಗಡೆ ನಮಗೆ ಇಷ್ಟು ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಇವೆಲ್ಲ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಡಬೇಕು. ಮೀಡಿಯಮ್ ಆಗ್ಬೋದು, ಕ್ಲಾಸ್ ಆಗ್ಬೋದು, ಗ್ರೂಪು, ಸಬ್ಜೆಕ್ಟು, ಚಾಪ್ಟರ್ಸು, ಯಾವ್ಯಾವ ಚಾಪ್ಟರ್ಸ್ ನಾವು ಎಂಟ್ರಿ ಮಾಡ್ತೀವಿ ಅಂತ. ಇಲ್ಲಿ ನಮಗೆ ಗೊತ್ತಿರೋ ಥರ ಏನಂದರೆ ಚಾಪ್ಟರ್ಸ್ನ ಸೋಷಿಯಲ್ ಸೈನ್ಸಲ್ಲಾದರೆ ಮೂರು ಚಾಪ್ಟರ್ಸ್ನ ಒಟ್ಟೊಟ್ಟಿಗೆ ತಗೊಂಡು ಎಂಟ್ರಿ ಮಾಡ್ಬೋದು. ಕನ್ನಡದಲ್ಲಾದರೆ ಒಂದು ಗದ್ಯ ಒಂದು ಪದ್ಯನ, ಕನ್ನಡ ಮತ್ತು ಲ್ಯಾಂಗ್ವೇಜಸ್ಸಲ್ಲೆಲ್ಲ ಒಂದು ಗದ್ಯ ಒಂದು ಪದ್ಯನ ಒಟ್ಟಿಗೆ ತೆಗೆದುಕೊಂಡು ಅಸೆಸ್ಮೆಂಟು ಮಾಡ್ಕೊಂಡಿರ್ತೀವಿ. ಅದೇ ಥರ ಇಲ್ಲೂ ಸೆಲೆಕ್ಷನ್ ಮಾಡ್ಕೋಬಹುದು. ಇನ್ನು ಸೈನ್ಸು ಮತ್ತು ಮ್ಯಾಥ್ಸಲ್ಲಿ ಸಿಂಗಲ್ಸ್ ಚಾಪ್ಟರ್ಸ್ನ ತೆಗೆದುಕೋಬೇಕು. ಇಲ್ಲಿ ಚಾಪ್ಟರ್ ನೇಮ್ಸು ಇಲ್ಲಿ ಚೆಕ್ ಬಾಕ್ಸು ಬರುತ್ತೆ. ಇಲ್ಲಿ ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. 1, 2, 3 ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು. 3 ಚಾಪ್ಟರ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೋಷಿಯಲ್ ಸೈನ್ಸ್ ಆಗಿರೋದ್ರಿಂದ ಹೆಚ್ಚು ಪಾಠ ಇರೋದ್ರಿಂದ ಅದನ್ನು ಆಪ್ಷನ್ನು ಇದೆ. ಚೆಕ್ ಬಾಕ್ಸ್ ಮೇಲೆ ಸೈಡ್ ಏನು ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಬರ್ತಾ ಹೋಗ್ತವೆ. ನಾವು ಎಷ್ಟು ಲೆಸನ್ನ ಸೆಲೆಕ್ಟ್ ಮಾಡ್ಕೊತೀವಿ ಅಷ್ಟು ಲೆಸನ್ ಬರ್ತವೆ. ಅಂದರೆ ಅಷ್ಟು ಲೆಸನ್ದು 20 ಮಾರ್ಕ್ಸಿಗೆ 6ರಿಂದ 7ಕ್ಕೆ 20 ಅಂಕಗಳಿಗೆ ಇದನ್ನು ಮಾರ್ಕ್ಸ್ ಎಕ್ಸಾಮ್ನ ಮಾಡಿರ್ತೀವಿ. ಆ ಮಕ್ಕಳ ಒಂದು ಮಾರ್ಕ್ಸು ನಮ್ಮ ಕೈಲಿರಬೇಕು. ಇದನ್ನು ಯಾವತ್ತು ನಾವು ಎಕ್ಸಾಮ್ ಮಾಡಿದ್ದೀವಿ ಆ ಡೇಟ್ನ ಇಲ್ಲಿ ಮೆನ್ಷನ್ ಮಾಡೋದು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಯಾಲೆಂಡ್ರ್ ಸಿಗುತ್ತೆ. ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಆಪ್ಷನ್ನ ಕೊಟ್ಟರೆ ಇಲ್ಲಿ ಕೆಳಗಡೆ ಮಾರ್ಕ್ಸ್ನ ಎಂಟ್ರಿ ಮಾಡಲಿಕ್ಕೆ ಮತ್ತು ಮಕ್ಕಳ ಹೆಸರು ಬರುತ್ತೆ. ಸ್ಯಾಡ್ ಸೈಡ್ ಇದೆ, ಮಕ್ಕಳ ಹೆಸರಿದೆ, ಮಾರ್ಕ್ಸ್ ಅಂತ ಇದೆ. ಮಾರ್ಕ್ಸ್ನ ಇಲ್ಲಿ ಖಾಲಿ ಬಾಕ್ಸಲ್ಲಿ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕು. ಮಾರ್ಕ್ಸ್ನ ಎಂಟ್ರಿ ಮಾಡಿದ ಮೇಲೆ ಅದು ಗ್ರೇಡು ಆಟೋಮೆಟಿಕಲಿ ಬರುತ್ತೆ, ಅದೇ ಆಗಿ ಬರುತ್ತೆ. ಈಗ ನಾನು ಇಲ್ಲಿ ನಮಗೆ ಜಾಸ್ತಿ ಮಕ್ಕಳು ಇಲ್ಲಿ ಶೋ 10 ಮಾತ್ರ ಕಾಣಿಸುತ್ತೆ. ಜಾಸ್ತಿ ಮಕ್ಕಳು ಇಲ್ಲಿ ಶೋ ಆಗ್ತಾಯಿಲ್ಲ ಅಂದರೆ ಅದನ್ನ ಹಾಲ್ ಮಾಡ್ಕೋಬೇಕು. ಈಗ ಒಂದೊಂದೇ ಮಗುದು 20 ಮಾರ್ಕ್ಸಿಗೆ ಎಷ್ಟಿಷ್ಟು ಮಾರ್ಕ್ಸ್ ಅಂತ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಇದರಲ್ಲಿ 15 ಲಿಖಿತ ಇರುತ್ತೆ, 5 ಅಂಕಗಳು ಮೌಖಿಕ ಇರುತ್ತೆ. ಇದು 6 ಮತ್ತು 7ನೇ ತರಗತಿಗೆ 20 ಅಂಕಗಳು. 20 ಅಂಕಗಳಿಗೆ ಮಕ್ಕಳು ಎಷ್ಟು ಅಂಕಗಳನ್ನ ಪಡೆದಿದ್ದಾರೆ ಆ ಅಂಕಗಳನ್ನ ಇಲ್ಲಿ ಎಂಟ್ರಿ ಮಾಡ್ತೀವಿ. 1 to 5th ಆದರೆ 15 ಅಂಕಗಳಿಗೆ ಇರುತ್ತೆ. 10 + 5 ಅದನ್ನು ಮಾರ್ಕ್ಸನ್ನು ಎಂಟ್ರಿ ಮಾಡಿ ಇಲ್ಲಿ ಸೇವನ್ನು ಕೊಡ್ತಕ್ಕಂಥದ್ದು. ಸೇವ್, ಡು ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಇಲ್ಲಿ ಸೇವ್ ಕೊಡಬೇಕು. ಇದಿಷ್ಟು ಮಾಡಿದರೆ ನಮಗಿಲ್ಲಿ ಸೇವ್ ಆಪ್ಷನ್ ಆಯಿತು. ಇದು ಕಂಪ್ಲೀಟ್ ಆಯಿತು. ಮತ್ತು ಇದೇ ರೀತಿಯಾಗಿ ಬೇರೆ ಬೇರೆ ಚಾಪ್ಟರ್ಸ್ ವೈಸು ಅಸೆಸ್ಮೆಂಟ್ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕು. ಅದೇ ರೀತಿಯಾಗಿ ಲೆಸನ್ ಪ್ಲ್ಯಾನ್ನು ಸಹ ಬೇರೆ ಬೇರೆ ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಂಕಗಳನ್ನ ಎಂಟ್ರಿ ಮಾಡಬೇಕು. ನನ್ನ ಮುಂದಿನ ವಿಡಿಯೋದಲ್ಲಿ HM ಯಾವ ರೀತಿ ಲಾಗಿನ್ ಆಗ್ತಕ್ಕಂಥದ್ದು, ಲಾಗಿನ್ ಆಗಿ ಟೀಚರ್ ಮಾಡಿರ್ತಕ್ಕಂಥ ಲೆಸನ್ ಪ್ಲ್ಯಾನು ಮತ್ತು ಅಸೆಸ್ಮೆಂಟ್ನ ಯಾವ ರೀತಿ ಅಪ್ರೂವಲ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.